ಟೇಸ್ಟಿಯಾಗಿರೋ ಆಲೂ ಪರೋಟ ಮಾಡೋಣ ಅಂತ. ಸಂಹಿತಾ ಸವಿರುಚಿ ಚಾನಲ್ಗೆ ಸ್ವಾಗತ. ನೋಡಿ, ಆಲೂಗಡ್ಡೆ ಬೇಯಿಸಿ ಇಟ್ಕೊಂಬಿಟ್ಟಿದ್ದೀನಿ. ಬೇಯಿಸಿ ಸಿಪ್ಪೆ ತೆಗೆದು ಇಟ್ಬಿಟ್ಟಿದ್ದೀನಿ. ಮೀಡಿಯಮ್ ಸೈಜ್ದು ಒಂದು 8 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲಿ ಪುಡಿ ಮಾಡ್ಕೊಂಬಿಟ್ಟು ಆಮೇಲೆ ಮ್ಯಾಶರಲ್ಲೂ ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅದು ಲಟ್ಸೋವಾಗ ದಪ್ಪಕ್ಕೆ ಸಿಕ್ಕರೆ ಮತ್ತು ಪರೋಟ ಎಲ್ಲ ಹರಿದೋಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಆ ಥರ ಆಗೋದು ಬೇಡ ಅಂದ್ಬಿಟ್ಟು ನೀಟಾಗಿ ಮ್ಯಾಶ್ ಮಾಡಿಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಚಪಾತಿ ಹಿಟ್ಟು ಕಲಸಿರ್ತೀರ ಅಲ್ವಾ, ಆ ಹಿಟ್ಟಿಗೂ ಉಪ್ಪು ಹಾಕಿರ್ತೀರ. ಸೊ ಇದಕ್ಕೆ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಆಮೇಲೆ ಖಾರದ ಪುಡಿ, ನೀವು ಖಾರ ಎಷ್ಟು ತಿಂತೀರಾ ನೋಡಿಕೊಂಡು, ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಮಾಡ್ಕೊಳ್ಳಿ. ಆಮೇಲೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಬೀಜದ ಪುಡಿ. ಆಮೇಲೆ ಜೀರಿಗೆ ಪುಡಿ ಒಂದು ಅರ್ಧ ಚಮಚದಷ್ಟು ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ. ಧನಿಯಾ ಪುಡಿ 1 ಚಮಚ ಹಾಕಿದ್ದೆ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಅದು 1 ಚಮಚದಷ್ಟು ಹಾಕಿದ್ದೀನಿ. ಆಮೇಲೆ ಕಸೂರಿ ಮೇಥಿ ಸಿಗುತ್ತಲ್ವ, ಅದನ್ನು ಸ್ವಲ್ಪ ಕೈಯಲ್ಲೇ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಘಮ ಘಮ ಅಂತ ಇರುತ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲದನ್ನು ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಲ್ಲೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಖಾರ ಎಲ್ಲ ಕಡೆ ಸೇರೋ ಥರ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಬಿಡೋದು. ನಿಮಗೆ ಬೇಕು ಅಂತಂದರೆ ನಿಂಬೆಹಣ್ಣು ಅಥವಾ ಆಮ್ಚೂರು ಪೌಡರ್ ಏನಾದರೂ ಹಾಕ್ಕೋಬೋದು. ನನಗೆ ಪರೋಟಾಗೆ ಹುಳಿ ಹಾಕೋಕ್ಕೆ ಇಷ್ಟ ಆಗೋಲ್ಲ, ಹಾಗಾಗಿ ನಾನೇನು ಅದೇನೂ ಹಾಕಿಲ್ಲ. ಆಮೇಲೆ ಚಪಾತಿ ಹಿಟ್ಟು ಮಾಮೂಲಿ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಉಂಡೆ ತೊಗೊಂಡು ಸ್ವಲ್ಪ ಲಟ್ಟಿಸ್ಕೊಂಬಿಟ್ಟು ಅದಕ್ಕೆ ಈ ಪರೋಟದು ಸ್ಟಫಿಂಗ್ ರೆಡಿ ಮಾಡಿದ್ವಲ್ವ, ಈ ಸ್ಟಫಿಂಗನ್ನು ತುಂಬ್ಕೊಂಬಿಡೋದು. ಆಮೇಲೆ ಸುತ್ತೂರು ಒಂದು 2-3 ಸ್ಪೂನಷ್ಟು ತುಂಬಿದ್ದೀನಿ, ಯಾಕಂದರೆ ಸ್ಟಫಿಂಗ್ ಚೆನ್ನಾಗಿ ಒಳಗಡೆ ಸೇರಬೇಕು. ನೋಡಿ, ಸುಮಾರು ದಪ್ಪಕ್ಕೇ ಇಟ್ಟಿದ್ದೀನಿ. ಅದು ಸ್ಟಫಿಂಗ್ ಇಲ್ಲ ಅಂತಂದರೆ ಪರೋಟ ಒಂಥರ ಬರೀ ದಪ್ಪ ಚಪಾತಿ ತಿಂದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಚೆನ್ನಾಗಿ ಸ್ಟಫ್ ಮಾಡ್ತೀನಿ. ನೀವು ಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗೂ ಮಾಡ್ಕೋಬೋದು. ನಾನು ಸ್ವಲ್ಪ ಒಂದು ಸೈಜ್ ದೊಡ್ಡದಾಗೆ ಮಾಡ್ತಾಯಿದ್ದೀನಿ. ಆಮೇಲೆ ಇದನ್ನೆಲ್ಲ ಕಡೆಯಿಂದ ಪ್ಯಾಕ್ ಮಾಡ್ಕೊಂಬಿಟ್ಟು ಮೆತ್ತಗೆ ಲಟ್ಸ್ಕೋಬೇಕು. ಜಾಸ್ತಿ ಒತ್ತಿ ಲಟ್ಸಿದ್ರೆ ಪರೋಟ ಅಲ್ಲೇ ಸ್ಲ್ಯಾಬಿಗೆ ಅಂಟ್ಕೊಂಡ್ಬಿಡುತ್ತೆ. ನೀವು ಅದಕ್ಕೆ ಸ್ವಲ್ಪ ಮೈಲ್ಡಾಗಿ ಸುಮ್ಮನೆ ಕೈನ ಮೇಲ್ಗಡೆಯಿಂದ ಹಿಂಗೆ ಮಾಡಿಕೊಂಡು ಲಟ್ಸಿದ್ರೆ ಸಾಕು. ನೋಡಿ, ಈ ಥರ ಸ್ಟಫಿಂಗ್ನ ನೀವು ಚೆನ್ನಾಗಿ ಮ್ಯಾಶ್ ಮಾಡಿದರೆ ಪರೋಟದಿಂದ ಏನೂ ಸ್ಟಫಿಂಗ್ ಆಚೆ ಬರೋಲ್ಲ. ಕ್ಲೀನಾಗಿ ನೋಡಿ, ನಂಗೆ ಫುಲ್ ಎತ್ತಕ್ಕೂ ಬರ್ತಾಯಿದೆ. ಆ ಥರ ನೀಟಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ಮೆಲ್ಲಗೆ ಲಟ್ಸಿ, ನೀವು ಜಾಸ್ತಿ ಫೋರ್ಸ್ ಬಿಡಬೇಡಿ. ಆ ಥರ ಲಟ್ಸಿದ್ರೆ ಸೂಪರಾಗಿ ಆಗುತ್ತೆ. ನೋಡಿ, ಅದಾದಮೇಲೆ ಕಾದಿರೋ ತವ ಮೇಲೆ ಪರೋಟ ಹಾಕ್ಬಿಟ್ಟು 2 ಕಡೆನೂ ನೀಟಾಗಿ ಬೇಯಿಸ್ಕೊಂಡು, ನೋಡಿ ನೀಟಾಗಿ ಎತ್ತಕ್ಕೂ ಬರುತ್ತೆ ಕೈಯಲ್ಲಿ. ನೀವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು. ಹಾಕ್ಕೊಂಡಿಲ್ಲ ಹಿಟ್ಟನ್ನ ಮೇಲೆ ಲಟ್ಸೋವಾಗ ಅಂತಂದ್ರೂ ಕೆಲವು ಸತಿ ಅಲ್ಲೇ ಅಂಟ್ಕೊಳ್ಳುತ್ತೆ. ಯಾಕಂದರೆ ಒಳಗಡೆ ಇರೋ ಸ್ಟಫಿಂಗು ಸ್ವಲ್ಪ ವೆಟ್ ಅಲ್ವಾ, ಹಾಗಾಗಿ ಬೇಗ ನೀರಿನ ಅಂಶ ಮತ್ತು ಹಿಟ್ಟು ಇದಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಕೆಂಪಗಾಗೋ ಹಂಗೆ ಬೇಯಿಸ್ಕೊಂಬಿಟ್ರೆ ಒಳ್ಳೆ ಆಲೂ ಪರೋಟ ರೆಡಿ. ಇದನ್ನು ನೀವು ಮೊಸರು ಜೊತೆ ತಿನ್ನಬಹುದು, ಇಲ್ಲ ಅಂತಂದರೆ ಚಟ್ನಿ ಮಾಡ್ಕೋಬೋದು. ನಾನು ಇವತ್ತೊಂದು ಚಟ್ನಿ ಮಾಡಿದ್ದೆ, ಅದ್ರ ಜೊತೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಇಷ್ಟ ಆಗುತ್ತೆ ಅನ್ನೋದಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಮತ್ತೊಂದು ಅಡುಗೆ ಜೊತೆಯಲ್ಲಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಎಲ್ಲದೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಟೇಕ್ ಕೇರ್, ಬಾಯ್.